ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಂಥ ಕಾಕತಾಳೀಯ, ಎಂಥ ಸಂಯೋಗ, ಎಂಥ ವಿಪರ್ಯಾಸ ನೋಡ್ರಿ. ಯಾವ ಮುಸಲ್ಮಾನರು ಅಂದರೆ ಇನ್ನಿಲ್ಲದ ಹಾಗೆ ಅವ್ರ ಬಗ್ಗೆ ವಿಶೇಷವಾದಂಥ ಅಕ್ಕರೆಯನ್ನು ತೋರಿಸ್ತಾ ಇದ್ರು. ಯಾವ ಮುಸಲ್ಮಾನರು ಅಂದರೆ ಇನ್ನಿಲ್ಲದ ಹಾಗೆ ವ್ಯಾಮೋಹವನ್ನು ತೋರಿಸ್ತಾ ಇದ್ರು, ತುಷ್ಟೀಕರಣ ಮಾಡ್ತಾಯಿದ್ರು. ಅಂಥ ಸಿದ್ದರಾಮಯ್ಯನವರು ಮುಸಲ್ಮಾನರ ಹಬ್ಬದಂದೇ ಕುರ್ಬಾನಿ ಕೊಟ್ಟಿದ್ದಾರೆ. ಏನಿದು ಕುರ್ಬಾನಿ ಅಂದರೆ? ಕುರ್ಬಾನಿ ಅಂದರೆ ತ್ಯಾಗ ಮಾಡೋದು, ಕುರ್ಬಾನಿ ಅಂದರೆ ಬಲಿ ಕೊಡೋದು. ಇವತ್ತು ಬಕ್ರಿ ಈದ್ ಹಬ್ಬ ಮುಸಲ್ಮಾನರಿಗೆ. ಬಕ್ರಿ ಅಂದರೆ ಕುರಿ, ಈದ್ ಅಂದರೆ ಹಬ್ಬ. ಕುರಿಯನ್ನು ಕಡಿಯುವ ಹಬ್ಬಕ್ಕೆ ಬಕ್ರಿ ಈದ್ ಅಂತ ಕರೀತಾರೆ. ಕೆಲವೊಬ್ಬರು ಕುರಿ ಕಡಿತಾರೆ, ಇನ್ನು ಕೆಲವೊಬ್ಬರು ಹೋತ ಕಡಿತಾರೆ, ಇನ್ನು ಕೆಲವೊಬ್ಬರು ಆಡು ಕಡಿತಾರೆ, ಕೆಲವೊಂದು ಕಡೆ ದನ ಕಡಿತಾರೆ. ಒಟ್ಟು ಕಡಿಯುವ ಹಬ್ಬ. ಇದನ್ನು ಬಲಿ ಕೊಡೋದಕ್ಕಾಗಿ ಮಾಡುವ ಹಬ್ಬ. ಅದರ ಮಾಂಸವನ್ನು ಎಲ್ಲರಿಗೆ ಹಂಚುವಂಥ ಹಬ್ಬ. ಇದರ ಮುಖ್ಯವಾದಂಥ ಇದರ ಮೂಲ ಮಂತ್ರ ಈ ಹಬ್ಬದ್ದು. ಅದೇ ದಿವಸ ಸಿದ್ದರಾಮಯ್ಯನವರ ಬಲಿಯಾಗಿದೆ ಅಂತಂದರೆ ಮುಸಲ್ಮಾನರ ಹಬ್ಬದಂದೇ ತಮ್ಮ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೆ ಬಂದಿದೆ ಅಂತಂದರೆ ಎಂಥ ವಿಧಿ ಆಟ ನೋಡ್ರಿ. ಅಂದರೆ ಒಂದಂತೂ 100ಕ್ಕೆ 100 ದಿಟ ಯಾರು ಹಿಂದೂ ಧರ್ಮದ ವಿರುದ್ಧ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಾರೋ, ಯಾರು ಹಿಂದೂ ಧರ್ಮದ ವಿರುದ್ಧ ನಿರಂತರವಾಗಿ ಅದನ್ನು ಟೀಕಿಸುವ, ಅದನ್ನು ನಾಶ ಆಗಬೇಕು ಅಂತ ಹಪಹಪಿಸುವ ಮತ್ತು ಅದನ್ನು ಹೇಗಾದರೂ ಮಾಡಿ ಮೂಲೋತ್ಪಾಟನೆ ಮಾಡಬೇಕು ಅಂತ ಪ್ರಯತ್ನಿಸುವ ಯಾವ್ಯಾವ ಜನ ಇರ್ತಾರಲ್ಲ, ಅವರೆಲ್ಲ ಕೂಡ ಇದೇ ರೀತಿಯಾದಂಥ ಅಧಿಕಾರವನ್ನು ಕಳ್ಕೊತಾರೆ, ಇಲ್ಲ ಜೀವನದಲ್ಲಿ ಏನಾದರೂ ಎಡವಟ್ಟು ಮಾಡ್ಕೊತಾರೆ. ಸಿದ್ದರಾಮಯ್ಯ ಕೂಡ ಇದಕ್ಕೆ ಹೊರತಾಗಲಿಲ್ಲ ಅನ್ನೋದೇ ನಮಗೆ ಈ ಕ್ಷಣದಲ್ಲಿ ಆಗುವಂಥ ಸಮಾಧಾನ. ಬೇಕಾದಷ್ಟು ಉದಾಹರಣೆಗಳನ್ನು ನೋಡಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರದ ಅತಿ ದೊಡ್ಡ ದುರಂತ ಏನು ಗೊತ್ತಾ? ಈ ಸರ್ಕಾರದ ಅತಿ ದೊಡ್ಡ ದುರಂತ ಏನಂದರೆ, ಒಂದು ಕಡೆ ಲಿಂಗಾಯತರು, ಇನ್ನೊಂದು ಕಡೆ ಒಕ್ಕಲಿಗರು, ಎರಡು ಮಹಾ ಸಮುದಾಯಗಳಿದ್ದ ಸಂದರ್ಭದಲ್ಲಿ ಮುಸಲ್ಮಾನರ ಓಲೈಕೆಯನ್ನು ಆ ಮಟ್ಟಿಗೆ ಮಾಡಬೇಕಾದ ಅನಿವಾರ್ಯತೆ ಇರಲಿಲ್ಲ. ಆದರೆ 2013ರ ಸಂದರ್ಭದಲ್ಲಿಯೇ ಈ ಮನುಷ್ಯ ಸಿದ್ದರಾಮಯ್ಯ ಯಾವ ಮುಸಲ್ಮಾನರು ಆಚರಿಸಲಾರದಂಥ ಒಂದು ಹೊಸ ಹುಟ್ಟುಹಬ್ಬವನ್ನು ಈತ ಶುರು ಮಾಡಿಬಿಟ್ರು. ಒಂದು ಜಯಂತಿಯನ್ನು ಶುರು ಮಾಡಿದರು. ಇಸ್ಲಾಂ ಧರ್ಮದಲ್ಲಿ ಜಯಂತಿಯನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅಂಥದ್ರಲ್ಲಿ ಟಿಪ್ಪು ಜಯಂತಿ ಅಂತ ಶುರು ಮಾಡಿದರು. ಟಿಪ್ಪು ಏನು ಮಹಾತ್ಮ ಅನ್ರಿ ಅವನು? ಟಿಪ್ಪು ಏನು ದೈವಾಂಶ ಸಂಭೂತ ಏನ್ರಿ ಅವನು? ಆತ ಮಾಡಿದಂಥ ವಂಚನೆ, ಆತ ಮಾಡಿದಂಥ ದುಷ್ಕೃತ್ಯ, ಆತ ಮಾಡಿದಂಥ ಕೊಲೆಗಳು, ಆತ ಮಾಡಿದಂಥ ಹಿಂಸಾಚಾರ, ಆತ ಮಾಡಿದಂಥ ಸಾಮೂಹಿಕವಾದಂಥ ಕೊಲೆಗಳು, ಮೇಲುಕೋಟೆ ಒಂದಲ್ಲ ಎರಡಲ್ಲ ಅಷ್ಟೆಲ್ಲ ಐತಿಹಾಸಿಕ ನಗ್ನ ಸತ್ಯಗಳಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದೇ ರಾಜ್ಯದಲ್ಲಿ ನಮ್ಮ ಬಹುಸಂಖ್ಯಾತ ಹಿಂದೂಗಳ ಎದುರಿಗೆ ಟಿಪ್ಪು ಜಯಂತಿ ಅಂತ ಶುರು ಮಾಡ್ತಾರೆ. ಮುಸಲ್ಮಾನರು ಓಲೈಕೆದು ಅಂತ ನಾನು ಮತ್ತೆ ಬಿಡಿಸಿ ನಿಮಗೆ ಹೇಳಬೇಕಾಗಿಲ್ಲ. ಇದನ್ನು ಮಾಡಿದ್ದರಿಂದ ಮುಸಲ್ಮಾನರು ಏನು ಮಾಡಿದರು? ನಮ್ಮದೇ ದರ್ಬಾರು ಅಂಥೇಳಿ ಕೈಯಲ್ಲಿ ಈ ಹುಲಿ ಚಿತ್ರ ಇರುವಂಥ, ಹುಲಿ ಪಟ್ಟೆ ಇರುವಂಥ ಜೆಂಡಾ ಹಿಡ್ಕೊಂಡು ಊರೂರಲ್ಲಿ ಬೈಕ್ ಮೇಲೆ ಕೂತ್ಕೊಂಡು ಇಡೀ ಊರು ತುಂಬ ಭರ್ರ 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 ಓಡಾಡ್ಲಿಕ್ಕೆ ಶುರು ಮಾಡಿದರು. ಯಾವುದೇ ಒಂದು ಹಬ್ಬ ಇದ್ದ ಸಂದರ್ಭದಲ್ಲಿ ಹಬ್ಬದ ಆಚರಣೆ ಹೇಗಿರುತ್ತೆ? ಅದಕ್ಕೆ ತದ್ವಿರುದ್ಧವಾಗಿ ಟಿಪ್ಪು ಜಯಂತಿಯನ್ನು ಇದೇ ದೇಶದಲ್ಲಿ, ಇದೇ ರಾಜ್ಯದಲ್ಲಿ ಆಚರಿಸಲಾಗ್ತಾ ಇತ್ತು. ಮುಂದೆ ಕಾಲಾಂತರದಲ್ಲಿ ಅದನ್ನು ನಿಲ್ಲಿಸಬೇಕಾದ ಅನಿವಾರ್ಯತೆ ಬಂತು. ಅದು ಕೂಡ ಇವರ ವಿಪರ್ಯಾಸವೇ, ಅದು ಬೇರೆ ವಿಚಾರ. ಆದರೆ ಶುರು ಮಾಡಿದ ವ್ಯಕ್ತಿ ಈತನೇ. ಅದರ ಬಗ್ಗೆ ಇವತ್ತಿಗೂ ಇತಿಹಾಸದಲ್ಲಿ ಇದು, ಇವರ ಕಾಲಘಟ್ಟದಲ್ಲಿ ಇದು ದಾಖಲಾಗುತ್ತೆ. ಇದೇ ತಾನೇ ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿಕೊಂಡು ಈ ಸಂಚಿಕೆಯನ್ನು ಮಾಡ್ತಾ ಇರೋದು. ಸುದೀರ್ಘವಾದ ಪತ್ರಿಕಾಗೋಷ್ಠಿ. ರಾಜಭವನದಲ್ಲಿ ರಾಜೀನಾಮೆ ಪತ್ರ ಕೊಟ್ಟರಂತೆ, ರಾಜ್ಯಪಾಲರು ಇರಲಿಲ್ವಂತೆ, ಏನೋ ರಾತ್ರಿ ಬರ್ತಾರಂತೆ, ಅವರು ವಿಶೇಷ ಕಾರ್ಯದರ್ಶಿ ಕೈ ಕೊಟ್ಟರಂತೆ. ಬಂದ ಮೇಲೆ ಧನ್ಯವಾದ ಹೇಳಲಿಕ್ಕೆ ಇವರ ಪತ್ರಿಕಾಗೋಷ್ಠಿ. ಎಂಥ ಲ್ಯಾಗ್ ಮಾಸ್ಟರ್ ಅಂದರೆ, ಗಂಟೆಗೊಂದು ಶಬ್ದ, ಕೆಟ್ಟ ಕೀರಲು ಧ್ವನಿ, ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಆ ರೀತಿಯದಾದಂಥ ಸ್ವರ. ಒಂದು ಕೆಟ್ಟದಾದಂಥ ಭಾಷಣ ಹೇಗಿರಬೇಕು ಅಂತ ನೀವು ಯಾವತ್ತಾದರೂ ಯಾವುದಾದ್ರೂ ತೊಗೊಂಬಂದರೆ ಇದನ್ನು ನೀವು ಮಾದರಿಯಾಗಿ ಎದುರುಗಡೆ ಹೇಳ್ಕೊಬೋದು. ಚಾನಲ್ಗಳಲ್ಲಿ ತೋರಿಸ್ತಾ ಇದ್ರು ಭಾವನಾತ್ಮಕವಾದಂಥ ಮಾತು. ನನಗೆ ನಗು ಬಂತು, ಭಾವವೂ ಇಲ್ಲ.
ನಿರ್ಭಾವುಕತೆಯೂ ಇಲ್ಲ. ಅದನ್ನು ಕೆಟ್ಟ ಶಬ್ದದಲ್ಲಿ ನನಗೆ ಹೇಳಲಿಕ್ಕೆ ಬರಲ್ಲ, ಬೇಡ ಅದನ್ನ ಹೇಳೋದು. ಆ ರೀತಿಯಾದ ಭಾಷಣ. ಒಟ್ಟು ಭಾಷಣದ ಸಾರ ಏನು? ಒಟ್ಟು ಭಾಷಣದ ಈತನ ಸಾರ ಏನಪ್ಪ ಅಂತಂದರೆ, ನಾನು 20 ವರ್ಷ ಆಯಿತು ಕಾಂಗ್ರೆಸ್ಸಿಗೆ ಬಂದು, ನನಗೆ 2 ಸಲ ವಿಪಕ್ಷ ನಾಯಕನಾದೆ, 2 ಸಲ ಮುಖ್ಯಮಂತ್ರಿ ಆದೆ, ನನಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಹಾಯ ಮಾಡಿದರು, ಅಹಮದ್ ಪಟೇಲ್ ಅವರು ನನ್ನ ಕರ್ಕೊಂಬಂದು ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಮತ್ತೆ ನಾನು ಸೋನಿಯಾ ಅವರಿಗೆ ಧನ್ಯವಾದ ಹೇಳ್ತೀನಿ, ರಾಹುಲ್ ಗಾಂಧಿಗೆ ಧನ್ಯವಾದ ಹೇಳ್ತೀನಿ. ಅಲ್ಲಿ ಮಲ್ಲಿಕಾರ್ಜುನ ಮೂರ್ತಿ ಕೂತಿದ್ದಾರೆ ಪಾಪ, ಅವರು ಕಟ್ಟ ಕಡೆಗೆ ಬರ್ತಾರೆ. ಅಂದರೆ ಇವರ ಗುಲಾಮಿ ಮನಸ್ಥಿತಿಯ ಮತ್ತೊಂದು ಸಂಚಿಕೆಯನ್ನು ನೋಡಬೇಕು ಅಂದರೆ, ಅಧ್ಯಾಯವನ್ನು ನೋಡಬೇಕಂದ್ರೆ ಇವರ ಭಾಷಣವನ್ನು ಕೇಳಬೇಕು. ಅಂಥ ಕೆಟ್ಟ ಭಾಷಣವನ್ನು ಮಾಡಿದರು. ಸಾಧನೆ ಏನು? ಸಾಧನೆಯನ್ನು ಏನಪ್ಪ ಅಂತ, ನಾವು ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಕೊಟ್ಟಿದ್ದೀವಿ, ಶಕ್ತಿ ಬಸ್ನಲ್ಲಿ ಉಚಿತವಾಗಿ ಓಡಾಡಲಿಕ್ಕೆ KSRTC ಬಸ್ಸಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಯಾರು ದುಡ್ಡಲ್ಲಿ ಮಾಡಿದ್ರು ಸ್ವಾಮಿ? 10ಕ್ಕೆ 100, 100ಕ್ಕೆ 1000 ಬೇರೆ ಬೇರೆ ಪರೋಕ್ಷ ತೆರಿಗೆಗಳನ್ನು ಹಾಕಿ ನಮ್ಮನ್ನು ಲೂಟಿ ಮಾಡಿ ನೀವು ಮಾಡಿದಂಥ ಯೋಜನೆಗಳಿವು. ಅಂದರೆ ಈ ಮನುಷ್ಯನಿಗೆ ಸಮಾಜದ ಅಭ್ಯುದಯಕ್ಕಾಗಿ, ಅಭಿವೃದ್ಧಿಗಾಗಿ ಏನನ್ನು ಮಾಡಬಹುದು ಅನ್ನುವಂಥ ಸ್ಪಷ್ಟ ಕಲ್ಪನೆಗಳೇ ಇರಲಿಲ್ಲ. ಕೇವಲ ಓಲೈಕೆ ಮಾಡಬೇಕಾಗಿತ್ತು, ಮತದಾರನ ಹೇಗಾದರೂ ಮಾಡಿ ಆಮಿಷಗಳನ್ನು ಒಡ್ಡಿ ಅವರನ್ನು ಬುಟ್ಟಿಗೆ ಹಾಕ್ಕೋಬೇಕಾಗಿತ್ತು. ಅದಕ್ಕೇನು ಬೇಕೋ ಅದು ಮಾಡಿದರು. ಮೊನ್ನೆ ಯಾರೋ ಹುಬ್ಬಳ್ಳಿಗೆ ಹೋದಾಗ ಒಂದು ಮಾತು ಹೇಳಿದರು ನನಗೆ. ಹುಬ್ಬಳ್ಳಿಗೆ ಪುಸ್ತಕ ಬಿಡುಗಡೆ ಹೋಗಿದ್ದೆ ನಾನು, ನಮ್ಮ ಇಂಡಿಯನ್ ಜೇಮ್ಸ್ ಬಾಂಡ್ ಪುಸ್ತಕನ ನಮ್ಮ ಸನ್ಮಾನ್ಯ ಶ್ರೀ ವಿಜಯ ಸಂಕೇಶ್ವರ ಅವರು ಬಿಡುಗಡೆ ಮಾಡಿದಂಥ ಪುಸ್ತಕ. ಒಬ್ಬರು ಮನೆಗೆ ಚಹಾ ಕುಡಿಲಿಕ್ಕೆ ಕರೆದ್ರು, ಹೋಗಿದ್ದೆ. ಹೋದಾಗ ಹೇಳಿದ್ರು, ಎಲ್ಲಿ ಹೋಗ್ಯಾರ ನಿಮ್ಮ ಅವ್ವಾರು ಅಂತ ಕೇಳಿದೆ ನಾನು. ಇಲ್ಲರಿ ಅವರು ವಾರಕ್ಕೆ 2 ಸಲ ಬೆಂಗಳೂರು ಹೋಗ್ತಾರೆ ರೀ. ಬೆಂಗಳೂರಾಗ ಏನು ಕೆಲಸ ನಿಮ್ಮ ಅವ್ವಗ ಅಂದೆ ನಾನು. ಇಲ್ಲರಿ ಅವ್ರ ಮಗ ಅಲ್ಲಿ ಬೆಂಗಳೂರಾಗಿದ್ದಾನಲ್ಲ, ಅವಾಗ ರೊಟ್ಟಿ ತಿನ್ನದೇ ಇದ್ರೆ ಹಂಗಂಗಿಲ್ಲ, ಜೋಳದ ರೊಟ್ಟಿನೇ ಬೇಕು ಅವಂಗೆ. ಅದಕ್ಕೆ ಅವ್ರು ರಾತ್ರಿ ಬಸ್ಸಿಗೆ ಹೋಗ್ತಾರೆ ರೀ, ಹುಬ್ಬಳ್ಳಿ ಬೆಂಗಳೂರು ಬಸ್ಗೆ, ರೊಟ್ಟಿ ಕೊಡ್ತಾರೆ ರೀ, ಮತ್ತು ಮಾರನೇ ದಿವಸ ರಾತ್ರಿ ಮತ್ತು ಅಲ್ಲಿಂದ ಹತ್ತಾರೆ, ಬೆಳಗ್ಗೆ ಇಲ್ಲಿಗೆ ಬರ್ತಾರೆ. ಜೋಳದ ರೊಟ್ಟಿಯನ್ನು ಹುಬ್ಬಳ್ಳಿಯಿಂದ ಬೆಂಗಳೂರು ಕೊಡಲಿಕ್ಕೆ ಒಬ್ಬ ತಾಯಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ, ಉಚಿತ. ಹೇಗೆ ದುರುಪಯೋಗ ಆಗತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತೇನೆ. ಯಾವುದೋ ಒಂದು ಶೃಂಗೇರಿ ದೇವಸ್ಥಾನ ಅಂದ್ಕೊಳ್ಳಿ, ಯಾವುದೋ ದೇವಸ್ಥಾನ, ಅಲ್ಲಿ ಹೋಗಿ ನೀವು ಅಲ್ಲಿರುವಂಥ ಟ್ರಸ್ಟಿಗಳಿಗೆ ಎಲ್ಲರೂ ಕೇಳಿ, ಇಡೀ ಊರು ತುಂಬ ಗಬ್ಬೆತ್ತು ಎಲ್ಲ ಆಯ್ದಾಗ ಕೇಳಿದೆ, ಯಾಕೆ ಹಿಂಗೆ ಅಂತ ಕೇಳಿದ್ರೆ, ಇಲ್ಲ ಸರ್ ಮುಂಚೆ ಎಲ್ಲ ಚೆನ್ನಾಗಿತ್ತು, ಯಾವಾಗ ಉಚಿತ ಬಸ್ಸು ಅಂತ ಮಾಡಿದ್ರು ಜನ ಯಾವ ರೀತಿ ಬರ್ತಾ ಇದ್ದಾರೆ ಅಂದರೆ, ನಾವೆಷ್ಟೇ ಶುಚಿತ್ವವನ್ನು ಕಾಪಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ಜನ 2 ದಿವಸ ರಜೆ ಅಂದರೆ ಸಾಕು, 15-20 ಜನ ಹೆಣ್ಮಕ್ಳು ಸೇರಿ ಬರ್ತಾರೆ. ಅವ್ರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರಲ್ಲ, ಏನಿರಲ್ಲ, ಬಂದಿರಲ್ಲ. ಈ ರೀತಿ ಆಗುತ್ತೆ. ಮುಂಚೆ ಇದ್ದಂಥ ಆ ಪಾವಿತ್ರ್ಯತೆ, ಆ ದಿವ್ಯತೆ ಅವೆಲ್ಲ ಹೊರಟು ಹೋಗಿದ್ದಾವೆ ಸರ್. ಈ ಒಳ್ಳೆ ಟೂರಿಸ್ಟ್ ಪ್ಲೇಸಿಗೆ ಬಂದಂಗೆ ಬರ್ತಾರೆ, ಬಂದಿಲ್ಲಿ ಸೆಲ್ಫಿ ತೊಗೊಂಡು ಹೋಗ್ತಾರೆ ಜನ. ಅಂದರೆ ಒಂದು ಸರ್ಕಾರಕ್ಕೆ ಸರಿಯಾದಂಥ ಪರಿಕಲ್ಪನೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ, ಒಬ್ಬ ಮುಖ್ಯಮಂತ್ರಿಗೆ ದೂರದರ್ಶಿತ್ವ ಮತ್ತು ಅಭ್ಯುದಯದ ಕಲ್ಪನೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡಗಳು ಸಂಭವಿಸ್ತವೆ. ಕಾಂಗ್ರೆಸ್ಸಿನ ಅವರ ಪ್ರತೀತಿಯನ್ನು ಹೇಳ್ತೇನೆ, ಅವ್ರ ಸಂಪ್ರದಾಯವನ್ನು ಹೇಳ್ತೇನೆ. ಹಿಂದೆ ವೀರೇಂದ್ರ ಪಾಟೀಲ್ ಅಂತ ಮುಖ್ಯಮಂತ್ರಿ ಇದ್ದರು. ಅವರು ಇದ್ದಕ್ಕಿದ್ದಾಗೆ ಆಸ್ಪತ್ರೆಗೆ ಅಡ್ಮಿಟ್ ಆದರೂ, ಒಂದು ಸೈಡ್ ಪ್ಯಾರಲೈಸಿಸ್ ಆಗಿತ್ತು ಅವರಿಗೆ. ರಾಜೀವ್ ಗಾಂಧಿ ದಿಲ್ಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಬಂದು ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿದ್ದಾರೆ ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ. ವೀರೇಂದ್ರ ಪಾಟೀಲನ್ನು ನೋಡ್ತಾರೆ, ನೋಡಿ ಫೋಟೋ ತೆಗೆಸ್ಕೋತಾರೆ, ಬೊಕ್ಕೆ ಕೊಡ್ತಾರೆ, ಇವರ ಆರೋಗ್ಯ ಸುಧಾರಿಸಲಿ ಅಂತ ಹೇಳ್ತಾರೆ. ಸುಧಾರಿಸ್ಕೋತಾ ಇದ್ದಾರೆ, ಯೋಗಕ್ಷೇಮವನ್ನು ನಾವು ನೋಡ್ಕೋತಾ ಇದ್ದೀವಿ ಅವ್ರ ಬಗ್ಗೆ ಅಂತ ಅಲ್ಲಿ ಸಿದ್ದವ್ರು ಹೇಳ್ತಾರೆ. ಹೊರಗಡೆ ಬಂದು ಏರ್ಪೋರ್ಟಿಗೆ ಬಂದು ಅವರನ್ನು ಕಿತ್ತು ಬಿಸಾಕಿದ್ದೇವೆ, ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಉಚ್ಚಾಟಿಸಲಾಗಿದೆ. ಇದು ಕಾಂಗ್ರೆಸ್ಸಿನಲ್ಲಿದ್ದಂಥ ಸಂಸ್ಕೃತಿ. ಇನ್ನು ಕ್ಲಾಸಿಕ್ ಹಗರಣದ ಕೇಸಲ್ಲಿ ಇವತ್ತೇನು ಮಧು ಬಂಗಾರಪ್ಪ ಇದ್ದಾರೆ, ಇವರಪ್ಪ ಬಂಗಾರಪ್ಪ ಸಿಕ್ಕಾಕ್ಕೊಂಡ್ಬಿಟ್ಟಿರ್ತಾರೆ. ಸಿಕ್ಕಾಕ್ಕೊಂಡ ಸಂದರ್ಭದಲ್ಲಿ ಒಂದಲ್ಲ ನೋಡಿ, ಆತ ಸಮಾಜವಾದಿ ಅಂತ ಹೇಳ್ಕೊಂಡು ರಾಜಕಾರಣಕ್ಕೆ ಬಂದದ್ದು ಬಂಗಾರಪ್ಪ. ಸೊರಬ ಅನ್ನುವಂಥ ಒಂದೇ ಕ್ಷೇತ್ರದಲ್ಲಿ 25 ವರ್ಷಗಳ ಕಾಲ ನಿರಂತರವಾಗಿ ಗೆದ್ಕೊಂಡ್ಬಂದಂಥ ಮನುಷ್ಯ ಆತ. ಹೇಗೆ ಗೆದ್ದರು ಏನು ಅದರ ಬಗ್ಗೆ ಬೇರೆ ವಿಚಾರ ಇದೆ, ಅದು ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಅದಕ್ಕೆ ಬೇರೆದೇ ಅಧ್ಯಾಯ ಇಟ್ಕೊಳ್ಳೋಣ. ಯಾಕಂದ್ರೆ ನಾನು ಅದೇ ಕ್ಷೇತ್ರಕ್ಕೆ ಓಡಾಡ್ಕೊಂಡು ಬರುವಂಥ ವ್ಯಕ್ತಿ. ವರ್ಷಕ್ಕೆ 2-3 ಸಲ ನಾವು ಹೋಗ್ತೇನೆ ಅಲ್ಲಿಗೆ. ನನಗೆ ಇಂಚಿಂಚು ಅಲ್ಲಿ ನಡೆಯುವಂಥ ಮಾಹಿತಿಗಳು, ಪ್ರತಿ ಪಲುಕುಗಳು ಕೂಡ ಗೊತ್ತಾಗ್ತವೆ. ಇರಲಿ, ಅದಲ್ಲ ವಿಷಯ. ಯಾವ ವ್ಯಕ್ತಿ ಸಮಾಜವಾದಿ ಅಂತ ಹೇಳ್ಕೊಂಡಂಥ ಮನುಷ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ತಕ್ಷಣ ಯಾವ ರೀತಿಯ ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ, ನೀವು ನಿರೀಕ್ಷೆಯನ್ನು ಮಾಡೋದಿಲ್ಲ ಆ ರೀತಿಯಾದಂಥ ಭ್ರಷ್ಟಾಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕ್ಲಾಸಿಕ್ ಹಗರಣದಲ್ಲಿ ಸಿಲ್ಕಾಕೋತಾರೆ. ಏನು ಮಾಡಿದರೂ ಕೂಡ ಹೈಕಮಾಂಡು ಆತನನ್ನು ಕೆಲಸದಿಂದ ಕಿತ್ತಾಕ್ಲಿಕ್ಕೆ ತಯಾರಾಗೋದಿಲ್ಲ.
ಕಟ್ಟ ಕಡೆಗೆ ಆತನಿಗೆ ದಿಲ್ಲಿಯಿಂದ ಬುಲಾವ್ ಬರುತ್ತೆ, ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ. ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಾರೆ ಬಂಗಾರಪ್ಪನವರು. ಜನಾರ್ದನ್ ಪೂಜಾರಿ ಆವಾಗ ಕರ್ನಾಟಕದವರ ಪರವಾಗಿ ಹೋಗಿ ನಿಲ್ಲುವಂಥ ವ್ಯಕ್ತಿ. ಕೇಳ್ತಾರೆ, ಯಾಕೆ ಕೊಡೋದಿಲ್ಲ? ಇಲ್ಲ, ನೀವು ಕೇಳಿದಾಗ ಥೈಲಿ ಕೊಟ್ಟು ಕಳಿಸ್ತೀನಲ್ಲ, ದುಡ್ಡಿನ ಮೂಟೆ ಎಲ್ಲಿಂದ ಬರ್ತದೆ? ಅದು ನಮ್ಮ ಮನೆಯಿಂದ ಏನಾದರೂ ತಂದುಕೊಡ್ಲಿಕ್ಕಾಗತ್ತಾ? ಅದನ್ನು ನಾನು ಜನರಿಂದನೇ ಇಲ್ಲಿ ಭ್ರಷ್ಟಾಚಾರ ಮಾಡಿಯೇ ನಿಮ್ಗೆ ಕಳಿಸ್ಬೇಕೇ ವಿನಾ ನಾನೇನು ಭೂಮಿಯಿಂದ ಉತ್ಖನನ ಮಾಡಿ ಕೊಡೋಕ್ಕಾಗಲ್ಲ. ಅದನ್ನು ನಾನು ನರಸಿಂಹರಾವ್ ಕೇಳ್ತೇನೆ. ನಾನು ಅವ್ರು ಏನು ಉತ್ತರ ಹೇಳ್ತಾರೆ ಕೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ. ನರಸಿಂಹರಾವ್ ಒಳಗಡೆ ಕೂತಿರ್ತಾರೆ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ. ಹೇಳ್ತಾರೆ, ಮೊದಲು ಆತನಿಗೆ ರಾಜೀನಾಮೆ ಕೊಡೋಕ್ಕೆ ಹೇಳು, ಅದಾದ ಮೇಲೆ ನಾನು ಆತನಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ. ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಕೂತ ವ್ಯಕ್ತಿ ರಾತ್ರಿ 11 ಗಂಟೆವರೆಗೂ ಬಂಗಾರಪ್ಪನ ಹಠಮಾರಿ ಸ್ವಭಾವ ನಿಮ್ಗೆ ಗೊತ್ತು. ಕೂತಿರ್ತಾರೆ, ಯಾವಾಗ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ, ಕೊನೆಗೆ ಕೋಪ ಮಾಡಿಕೊಂಡು ರಾಜೀನಾಮೆ ಪತ್ರವನ್ನು ಬರೆದು ಕೊಟ್ಟು ಬರ್ತಾರೆ. ಯಾಕೆ ರಾಜೀನಾಮೆ ಕೊಡ್ತಾರೆ? ಇಲ್ಲದೆ ಹೋದರೆ ಉಚ್ಚಾಟನೆ ಮಾಡಿದ್ದೀವಿ ಅಂತ ತಿಳಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ಆ ರೀತಿಯ ಪಾವರು ಒಂದು ಕಾಲಕ್ಕೆ ಕಾಂಗ್ರೆಸ್ಸಿಗಿತ್ತು. ಇದ್ಯಾಕೆ ಹಳೆ ಕತೆ ಹೇಳಿದೆ ಅಂದರೆ, ಮುಂದಿನ ಕಥೆಯನ್ನು ನಿಮ್ಗೆ ಈಗ ಹೇಳ್ತೀನಿ. ಭೂಪೇಶ್ ಬಘೇಲ್ ಅಂತೆ, ಛತ್ತೀಸ್ಗಢ, ನಿಮ್ಗೆ ನೆನಪಿದೆ, 2.5 ವರ್ಷ ಇದೇ ರೀತಿಯಾದಂಥ ಅಗ್ರಿಮೆಂಟು ಕೊಡಲ್ಲ ಅಂತ. ನಾನು ಕೊಡಲ್ಲ ರೀ ರಾಜೀನಾಮೆ, ಏನು ಮಾಡ್ಕೋತೀರಿ ಮಾಡ್ಕೊ ಹೋಗಲಿ ಅಂತ. ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ ಕಾಂಗ್ರೆಸ್ಸು, ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ ಸೋನಿಯಾ ಗಾಂಧಿ, ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ ರಾಹುಲ್ ಗಾಂಧಿ. ಮೊನ್ನೆ ತಾನೇ ಹೇಳಿದೆ ನಿಮಗೆ, ಅಶೋಕ್ ಗೆಹ್ಲೋಟ್ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿ, ನೀನು ರಾಷ್ಟ್ರೀಯ ಅಧ್ಯಕ್ಷ ಆಗು ಅಂದರು. ಮೊದಲೇದು ಅಶೋಕ್ ಗೆಹ್ಲೋಟ್ ಇವ್ರ ಕೈಗೆ ಸಿಗಲಿಲ್ಲ. ಆತನ 99 ಶಾಸಕರು ಬೇರೆ ಕಡೆ ಹೊರಟೋದು. ಪ್ಯಾಲಿ ಥರ ವಾಪಸ್ ಬಂದರು, ಅಜಯ್ ಮಾಕನ್ನು, ಮಲ್ಲಿಕಾರ್ಜುನ ಮುತ್ಯ ಎಲ್ಲರೂ. ಆವಾಗಲೂ ಇವ್ರಿಗೆ ಏನೂ ಮಾಡಲಿಕ್ಕಾಗಲಿ. ಯಾಕೆ? ಕಾಂಗ್ರೆಸ್ಸು ತನ್ನ ಬಲವನ್ನು ಕಳ್ಕೊಂಡಿದೆ. ಯಾವಾಗಲೂ ಪಕ್ಷಕ್ಕೆ ಮತವನ್ನು ಸೆಳೆಯುವ ಶಕ್ತಿ ಇದ್ದರೆ, ಅಲ್ಲಿರುವಂಥ ನಾಯಕರು ಒಂದಷ್ಟು ಸೀಟ್ಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಪಾಪ್ಯುಲಾರಿಟಿಯನ್ನು, ಒಂದು ವರ್ಚಸ್ಸನ್ನು, ಒಂದು ವಿಶ್ವಾಸಾರ್ಹತೆಯನ್ನು ಹೊಂದಿದಾಗ ಉಳಿದವರು ಹೇಳಿದ ಹಾಗೆ ಕೇಳ್ತಾರೆ. ಯಾವಾಗ ನಿಮಗೆ ಆ ರೀತಿಯಾದಂಥ ಶಕ್ತಿ ಇಲ್ಲ ಅಂತ ಗೊತ್ತಾಗುತ್ತೋ ನಿಮ್ಮನ್ನೆಲ್ಲರೂ ಬಿಟ್ಟು ಹೋಗ್ತಾರೆ. ಅದೇ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು. ಎಲ್ಲಿವರೆಗೂ ಮಮತಾ ಬೇಗಂಗೆ ಮಾರುಕಟ್ಟೆಯಲ್ಲಿ ಬೆಲೆ ಇತ್ತು ಅಲ್ಲಿವರೆಗೂ TMCನಲ್ಲಿ ಎಲ್ಲರೂ ಇದ್ದರು. ಈಗ ಅವರದೇ ಸಂಸತ್ ಸದಸ್ಯರು 20 ಜನ TMCಯನ್ನು ತೊರೆದು ಹೊರಟು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂದರೆ, ಸಂಪೂರ್ಣವಾಗಿ ಈಕೆ ಬಟಾಬಯಲಲ್ಲಿ ನಿಂತು ಸಂಪೂರ್ಣವಾಗಿ ಈಕೆ ಕತೆ ಮುಗಿದು ಹೋಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಪಕ್ಷದಲ್ಲಿರಲಿಕ್ಕೆ ಯಾರೂ ರೆಡಿ ಇಲ್ಲ. ಒಂದು ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದರು. ಏನಂತ ಹೇಳಿದರು ಅಂದರೆ, ನನಗೆ ಆಫರ್ ಕೊಟ್ಟರು, ರಾಜ್ಯಸಭಾ ಸದಸ್ಯನಾಗುವಂಥ ಆಫರ್ ಕೊಟ್ಟರು. ನನಗೆ ರಾಷ್ಟ್ರ ರಾಜಕಾರಣ ಆಸಕ್ತಿ ಇಲ್ಲ ಅಂತ ಹೇಳಿದ್ದೇನೆ, ನಾನು ತಿರಸ್ಕಾರ ಮಾಡಿದ್ದೇನೆ. ನಾನು ಮೊದಲೇ ದಿವಸನೇ ಹೇಳಿದೆ, ರಾಹುಲ್ ಗಾಂಧಿ ಮೊದಲು ಆಫರ್ ಕೊಟ್ಟರು, ಮುಖ್ಯಮಂತ್ರಿ ಸ್ಥಾನ ಬಿಡು ಅನ್ನೋದನ್ನು ಹೇಳಲಿಲ್ಲ. ಯಾಕೆಂದರೆ ಹೈಕಮಾಂಡಿಗೆ ಸ್ಪಷ್ಟವಾಗಿ ಗೊತ್ತು, ಒಂದು ವೇಳೆ ಸಿದ್ದರಾಮಯ್ಯನವರು ರೆಬೆಲ್ ಆದರೆ, ಬಂಡಾಯ ಮಾಡಿದರೆ, ನಾನು ಅಹಿಂದ ಅಂತ ಹೊರಗಡೆ ಬಂದರೆ ಇಡೀ ಕಾಂಗ್ರೆಸ್ ಇರೋದೇ ಒಂದು 3 ಕಡೆ ಅಧಿಕಾರದಲ್ಲಿ, ಕರ್ನಾಟಕದಲ್ಲಿ ಅಡ್ರೆಸ್ಗೆ ಇರಲಾರ್ದಾಗ ಆಗೋಗುತ್ತೆ ಅನ್ನುವಂಥ ಭಯ ಅವ್ರನ್ನ ಕಾಡ್ತಾ ಇತ್ತು. ಅದಕ್ಕೆ ಕಾರಣ ಏನು? ಕಾರಣ ಇತ್ತೀಚೆಗೆ ಉಂಟಾದಂಥ ನಿರಂತರವಾದಂಥ ಸೋಲುಗಳು. ಈ ಬಾರಿ ಏನಾಯಿತು? ಈ ಬಾರಿ DK ಶಿವಕುಮಾರ್ಗೆ ತನಗೆ ಸ್ಥಾನ ಸಿಗೋದಿಲ್ಲ ಅನ್ನೋದು ಖಚಿತ ಆಗಿ ಹೋಗಿತ್ತು. ಇನ್ನು ನನ್ನ ಆಟ ಮುಗೀತು, ನನಗೆ ಈ ಸಲ ಸಿಗಲ್ಲ, 2.5 ವರ್ಷಕ್ಕೆ ಬಿಡ್ತೀನಿ ಅನ್ನೋ ವರ್ಷ 3 ವರ್ಷ ಆದರೂ ಬಿಟ್ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗಿ ಸಿದ್ದರಾಮಯ್ಯನವರು ಕರೆಸಿ ಬಿಟ್ಟು ಕೆಳಗಿಳಿ ಅಂತ ಹೇಳ್ತಾ ಇಲ್ಲ. ಒತ್ತಾಯ ಹಾಕಲಿಕ್ಕೆ ಕೈಗೆ ಸಿಗಲ್ಲ. ರಾಹುಲ್ ಗಾಂಧಿ ಅತಿ ದೊಡ್ಡದಾದಂಥ ಡಿಮೆರಿಟ್ ಏನಂದರೆ, ಯಾರ ಕೈಗೂ ಆತ ಸಿಗೋದಿಲ್ಲ, ಯಾರ ಕೈಗೂ ಸಿಗೋದಿಲ್ಲ. ಅವರದೇ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲಿದ್ದಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ ರೀ. ಅಂಥ ದುರಂತಮಯ ಸ್ಥಿತಿ ಕಾಂಗ್ರೆಸ್ಸಲ್ಲಿದೆ. ಭಾಳ ಜನರಿಗೆ ಇದು ಗೊತ್ತೇ ಇಲ್ಲ. ಯಾವ ಅಪಾಯಿಂಟ್ಮೆಂಟ್, ಹೆಲಿಪ್ಯಾಡಲ್ಲಿ 2 ನಿಮಿಷ DK ಶಿವಕುಮಾರ್ ಮಾತಾಡಲಿಕ್ಕೆ ಮೊನ್ನೆ ಪರದಾಡಬೇಕಾಗಿತ್ತು ಮೈಸೂರಲ್ಲಿ. ನೀವು ನೆನಪು ಮಾಡ್ಕೊಳ್ಳಿ, 2 ನಿಮಿಷ ಮಾತಾಡಿದ್ದು. ಆ 2 ನಿಮಿಷದ ಅಪಾಯಿಂಟ್ಮೆಂಟ್ಗೆ ಇಲ್ಲಿಂದ ದಿಲ್ಲಿಗೆ ವಿಶೇಷ ವಿಮಾನದಲ್ಲಿ ಹೋಗ್ತಾರೆ. ನಮ್ಮ ತೆರಿಗೆ ದುಡ್ಡಿನ ಲಕ್ಷಾಂತರ ರೂಪಾಯಿನ ವ್ಯಯಿಸ್ತಾರೆ, ಅಪವ್ಯಯಿಸ್ತಾರೆ, ಜೋಲು ಮುಖ ಹಾಕ್ಕೊಂಡು ವಾಪಸ್ ಬರ್ತಾರೆ. ಇದು ಸತತವಾಗಿ 3 ವರ್ಷಗಳಿಂದ ನಡೀತಾ ಇದೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಈಗ ಕಟ್ಟ ಕಡೆಗೆ ಸಿದ್ದರಾಮಯ್ಯನವರು ಇನ್ನು ನಾನು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಮುಂದೆ, ಈಗಾಗಲೇ ಪಕ್ಷ ತನ್ನ ಬಲವನ್ನು ಕಳ್ಕೊಂಡಿದೆ, ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಬೆಲೆ ಉಳಿದಿಲ್ಲ. ಈಗ ಏನಿದ್ರೂ ನಾನು ಜೊತೆಗೆ ಹಠ ಮಾಡಿ ನಾನೇನಾದರೂ ಮುಂದುವರಿಸಿದ್ದೆ ಆದರೆ
ಇನ್ನು 1.5 ವರ್ಷಕ್ಕೆ ನಾನು ಚುನಾವಣೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಹೋದ ಸಲ ಯಾವ ರೀತಿ ಅಧೋಗತಿ ಉಂಟಾಯಿತು, ಯಾವ ರೀತಿ ಸೋಲು ಪರಾಭವ ಆಯಿತು, ಅದಕ್ಕಿಂತ ಕೆಟ್ಟ ಸೋಲನ್ನು ನಾನು ನೋಡಬೇಕಾಗತ್ತೆ ಅನ್ನೋದು ಅವ್ರು ಸ್ಪಷ್ಟವಾಗಿ ಹೋಯಿತು. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟದ್ದು. ಅದು ಬಿಟ್ಟರೆ ಇಲ್ಲದೆ ಹೋದ ರಾಜೀನಾಮೆ ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನು ಮುಸಲ್ಮಾನರ ಓಲೈಕೆಯ ಬಗ್ಗೆ ಹೇಳಲೇಬೇಕು ನಾನು. ಅಲ್ಲರಿ, ಈ ಮನುಷ್ಯ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥ ಮುಸಲ್ಮಾನರು ಉಳಿಸ್ಕೊಳ್ಳಿಕ್ಕೆ ಬಿ ರಿಪೋರ್ಟ್ ಹಾಕಿಸಿ ಕೇಸನ್ನು ವಾಪಸ್ ತಗೋತಾರಲ್ರಿ. ಎಲ್ಲಿಯಾದರೂ ಈ ರೀತಿಯ ಜನರನ್ನು ನೀವು ನೋಡಿದ್ದೀರಾ? ಸಂವಿಧಾನ 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 ಅಂತಾರೆ. ಮೀಸಲಾತಿ ಧರ್ಮದ ಆಧಾರದಲ್ಲಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂಬೇಡ್ಕರೇ ಬರೆದಿದ್ದಾರೆ. ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀನಿ, OBCಯಲ್ಲಿ ಸೇರಿಸ್ತೀನಿ ಅಂತ ಹೇಳ್ತಾರಲ್ರಿ. ಸರ್ಕಾರಿ ಕಾಂಟ್ರಾಕ್ಟಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಅಂತ ಆದೇಶ ಮಾಡ್ತಾರಲ್ರಿ. ಈ ರೀತಿಯಾದಂಥ ಕ್ಷುಲ್ಲಕ ತುಷ್ಟೀಕರಣದ ರಾಜಕೀಯವನ್ನು ನೀವು ಬೇರೆ ಎಲ್ಲಾದರೂ ನೋಡಲಿಕ್ಕೆ ಸಾಧ್ಯ ಇದೆಯಾ? ಮುಸ್ಲಿಂ ಲೀಗ್ನವರಾದರೂ ಇಷ್ಟು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಿಂತ ಜಾತಿ ತುಷ್ಟೀಕರಣವನ್ನು ಈ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮಾಡಿತ್ತು. ಒಂದು ಅನಿಷ್ಟ ಪರ್ವ ಮುಗಿದೋಯಿತು. ಮತ್ತೊಂದು ಅನಿಷ್ಟ ಪರ್ವಕ್ಕೆ, ಮತ್ತೊಂದು ದುಷ್ಟ ಪರ್ವಕ್ಕೆ ಕರ್ನಾಟಕದ ಜನತೆ ತಮ್ಮನ್ನು ತಾವು ತೆರೆದುಕೋತಾ ಇರ್ತಾರೆ. ಬದುಕು ಹೇಗಿರುತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.